ನಮಸ್ಕಾರ. ನಮ್ಮ ಜೀವನವನ್ನ ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡಿಕೊಡೋದು ಹೇಗೆ? ಇದು ಬಹುಶಃ ಎಲ್ಲರನ್ನೂ ಕಾಡೋ ಪ್ರಶ್ನೆ ಅಲ್ವಾ? ಈ ಪ್ರಶ್ನೆಗೆ ಉತ್ತರವಾಗಿ ಒಂದು ತುಂಬಾನೇ ಸ್ಫೂರ್ತಿದಾಯಕ ಭಾಷಣದಿಂದ ಸಿಕ್ಕಕ್ಕಿರೋ ಅದ್ಭುತವಾದ ಒಳನೋಟಗಳನ್ನ ಇವತ್ತು ನಾವು ನೋಡೋಣ. ಬನ್ನಿ ಶುರು ಮಾಡೋಣ. ಇಲ್ಲಿರೋ ಮೂಲ ಐಡಿಯಾ ಏನ್ ಗೊತ್ತಾ? ಪ್ರತಿಯೊಂದು ಕಾಲಕ್ಕೂ ಅಂದ್ರೆ ಪ್ರತಿಯೊಂದು ಯುಗಕ್ಕೂ ತನ್ನದೇ ಆದ ಒಂದು ಯುಗಧರ್ಮ ಅಂತ ಇರುತ್ತೆ. ಅಂದ್ರೆ ಆ ಕಾಲದ ಒಂದು ಮುಖ್ಯ ಧ್ಯೇಯ. ಹಾಗಾಗಿ ನಾವು ಯಾವ ಕಾಲದಲ್ಲಿದ್ದೀವಿ ಮತ್ತು ನಮ್ಮ ಕಾಲದ ಧರ್ಮ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ಮೊದಲನೇ ಹೆಜ್ಜೆ. ಹಾಗಾದ್ರೆ ನಮ್ಮ ಇವತ್ತಿನ ಯುಗದ ಧರ್ಮ ಯಾವುದು? ಉತ್ತರ ತುಂಬಾ ಸ್ಪಷ್ಟವಾಗಿದೆ. ಅದುವೇ ಜ್ಞಾನ. ಸಂಸ್ಕೃತದಲ್ಲೊಂದು ಮಾತಿದೆ ನೋಡಿ, ನಹಿ ಜ್ಞಾನೇನ ಸದೃಶಂ. ಅಂದ್ರೆ ಜ್ಞಾನಕ್ಕೆ ಸರಿಸಾಟಿಯಾದದ್ದು ಇನ್ನೊಂದಿಲ್ಲ. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯೂ ಜ್ಞಾನ ಸಂಪಾದನೆ ಕಡೆಗೆ ಇರಬೇಕು ಅನ್ನೋದೇ ಈ ಇಡೀ ವಿಶ್ಲೇಷಣೆಯ ತಿರುಳು. ಸರಿ, ಮೊದಲು ಒಂದು ಅದ್ಭುತವಾದ ರೂಪಕವನ್ನು ನೋಡೋಣ. ನಮ್ಮ ಮನಸ್ಸನ್ನ ಒಂದು ಕೃಷಿ ಭೂಮಿಗೆ ಹೋಲಿಸಿದ್ದಾರೆ ಇಲ್ಲಿ. ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸೋಕೆ ಎಷ್ಟು ಎಫರ್ಟ್ ಬೇಕು ಅನ್ನೋದನ್ನ ಇದು ತುಂಬಾನೇ ಚೆನ್ನಾಗಿ ವಿವರಿಸುತ್ತೆ. ನೋಡಿ, ನಮ್ಮ ಮನಸ್ಸು ಒಂದು ಹೊಲ ಇದ್ದ ಹಾಗೆ. ಹೊಲದಲ್ಲಿ ಒಳ್ಳೆ ಬೆಳೆ ಬರಬೇಕು ಅಂದ್ರೆ ಸುಮ್ಮನೆ ಆಗುತ್ತಾ? ಇಲ್ಲ. ನಾವು ಕಷ್ಟಪಟ್ಟು ಬೀಜ ಬಿತ್ತಬೇಕು, ನೀರುಣಿಸಬೇಕು, ಆರೈಕೆ ಮಾಡಬೇಕು. ಆದ್ರೆ ಕಳೆ? ಅದಕ್ಕೆ ಯಾವ ಪ್ರಯತ್ನನೂ ಬೇಡ, ತಾನಾಗೆ ಹುಟ್ಟಿ ಬೆಳೆದುಬಿಡುತ್ತೆ. ಮಕ್ಕಳ ಮನಸ್ಸು ಕೂಡ ಅಷ್ಟೇ. ಒಳ್ಳೆ ಮೌಲ್ಯಗಳನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಬಿತ್ತಬೇಕು, ಮತ್ತೆ ಕೆಟ್ಟ ಪ್ರಭಾವಗಳನ್ನ ಕಳೆತರ ಕಿತ್ತು ಬಿಸಾಕ್ತಾನೆ ಇರಬೇಕು. ಪೋಷಕರ ಜವಾಬ್ದಾರಿ ಬಗ್ಗೆ ಹೇಳಕ್ಕೆ ಇನ್ನೊಂದು ಸಖತ್ ಹೋಲಿಕೆ ಇದೆ ಇಲ್ಲಿ. ನೋಡಿ, ಮಕ್ಕಳು ತಾವಾಗೆ ಬಂದು ನಂಗೆ ಔಷಧಿ ಕೊಡಿ, ಇಂಜೆಕ್ಷನ್ ಕೊಡಿ ಅಂತ ಕೇಳ್ತಾರಾ? ಇಲ್ಲ. ಆದ್ರೂ ಅವರ ಆರೋಗ್ಯಕ್ಕಾಗಿ ನಾವು ಅದನ್ನ ಬಲವಂತವಾಗಿ ಅದೋ ಕೊಡ್ತೀವಿ. ಶಿಸ್ತು ಮತ್ತು ಮೌಲ್ಯಗಳು ಕೂಡ ಹಾಗೇನೆ. ಮಕ್ಕಳು ವಿರೋಧಿಸಿದ್ರೂ ಸರಿ, ಅವರ ಭವಿಷ್ಯಕ್ಕಾಗಿ ನಾವು ಅವನ್ನ ಕಲಿಸಲೇಬೇಕು. ಸರಿ, ಒಳ್ಳೆ ಮೌಲ್ಯಗಳನ್ನ ಬಿತ್ತೋದು ಒಂದು ಕಡೆ. ಆದರೆ ಒಂದು ಗಟ್ಟಿಯಾದ ಚಾರಿತ್ರ್ಯವನ್ನ ಕಟ್ಟೋದು ಹೇಗೆ? ಅದಕ್ಕೆ ಉತ್ತರ ನಮ್ಮ ಇತಿಹಾಸದಲ್ಲೇ ಇದೆ ಅಂತಾರೆ. ಹೌದು, ನಮ್ಮ ಮಕ್ಕಳಲ್ಲಿ ಒಳ್ಳೆ ಗುಣಗಳನ್ನ, ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅನ್ನ ಬೆಳೆಸೋದು ಹೇಗೆ? ಈ ಪ್ರಶ್ನೆಗೆ ಕೆಲವು ಪ್ರಾಕ್ಟಿಕಲ್ ಉತ್ತರಗಳನ್ನ ಈಗ ನೋಡೋಣ. ನಾವು ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ವಾ? ಅಲ್ಲಿ ಬರೀ ಪೂಜೆ ಪ್ರಸಾದಕ್ಕೆ ಸೀಮಿತ ಮಾಡಬೇಡಿ ಅಂತಾರೆ. ಬದಲಿಗೆ ಆ ದೇವಸ್ಥಾನಕ್ಕೆ 1300 ವರ್ಷಗಳ ಇತಿಹಾಸ ಇದೆ ಅಂತ ತಿಳಿಸಿ, ಅದನ್ನ ಕಟ್ಟಿದ ವಿಜಯನಗರದ ರಾಜರ ಬಗ್ಗೆ ಹೇಳಿ, ರಾಣಿ ಶಾಂತಲೆಯಂತಹ ನಮ್ಮ ಸ್ಥಳೀಯ ವೀರರ ಕಥೆಗಳನ್ನ ಹೇಳಿ. ಹೀಗೆ ಮಾಡೋದ್ರಿಂದ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಗೆ ಜೀವ ಬರುತ್ತೆ. ಇತಿಹಾಸದ ಜ್ಞಾನ ಯಾಕೆ ಇಷ್ಟು ಇಂಪಾರ್ಟೆಂಟ್? ನೋಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಮಾತು ಇದನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ಚರಿತ್ರೆ ಅರಿಯದವನು ಚರಿತ್ರೆ ಸೃಷ್ಟಿಸಲಾರ. ನಮ್ಮ ಗತಕಾಲವನ್ನ ಅರ್ಥ ಮಾಡಿಕೊಳ್ಳೋದು ಭವಿಷ್ಯವನ್ನು ರೂಪಿಸೋಕೆ ಎಷ್ಟು ಮುಖ್ಯ ಅಂತ ಇದು ಒತ್ತಿ ಹೇಳುತ್ತೆ. ಚಾರಿತ್ರೆ ಆಯಿತು, ಆದರೆ ಯಶಸ್ಸಿಗೆ ಇನ್ನೊಂದು ಅಷ್ಟೇ ಮುಖ್ಯವಾದ ವಿಷಯ ಇದೆ. ಅದುವೇ ನಮ್ಮ ಮೈಂಡ್ಸೆಟ್. ಇದು ಭಾಷಣಕಾರರ ಸ್ವಂತ ಅನುಭವದಿಂದ ಬಂದಿರೋ ಒಂದು ತುಂಬಾನೇ ಅಮೂಲ್ಯವಾದ ಪಾಠ. ಅವ್ರು ಹೇಳ್ತಾರೆ, ಅವರಷ್ಟೇ ಮಾರ್ಕ್ಸ್ ತಗೊಂಡಿದ್ದ, ಅವರಷ್ಟೇ ಇಂಟೆಲಿಜೆಂಟ್ ಆಗಿದ್ದ ಸಹಪಾಠಿಗಳಿಗೂ ಅವರಿಗೂ ಒಂದೇ ಒಂದು ವ್ಯತ್ಯಾಸ ಇತ್ತಂತೆ. ಅದೇನಿರ್ಬೋದು? ಒಂದೇ ಒಂದು ವ್ಯತ್ಯಾಸ, ಬೇರೇನೂ ಅಲ್ಲ. ಅದು ಆಲೋಚನಾ ಲಹರಿ. ಅಂದ್ರೆ ನಾವು ವಿಷಯಗಳನ್ನ ನೋಡೋ ದೃಷ್ಟಿಕೋನ, ನಾವು ಯೋಚನೆ ಮಾಡೋ ರೀತಿ. ನಮ್ಮ ಬುದ್ಧಿವಂತಿಕೆ ಅಥವಾ ಹಿನ್ನೆಲೆಗಿಂತ ನಮ್ಮ ಯೋಚನಾ ಕ್ರಮವೇ ನಮ್ಮನ್ನ ಮೇಲೆತ್ತೋದು. ಹಾಗಾಗಿ ನಾವು ನಮ್ಮ ಆಲೋಚನೆಗಳೇ ಆಗಿರ್ತೀವಿ. ಯದ್ಭಾವಂ ತದ್ಭವತಿ ಅಂತಾರಲ್ಲ, ಕೇಳಿದ್ರಾ? ನಾವು ಏನನ್ನ ಹೇಗೆ ಯೋಚಿಸ್ತೀವೋ ನಮ್ಮ ಜೀವನ ಕೂಡ ಹಾಗೇನೇ ರೂಪುಕೊಳ್ಳುತ್ತೆ. ಸರಿ, ಈಗ ಜ್ಞಾನ, ಚಾರಿತ್ರ್ಯ ಮತ್ತೆ ಸರಿಯಾದ ಮನಸ್ಥಿತಿ, ಈ ಮೂರನ್ನು ಒಟ್ಟು ಸೇರಿಸಿ ಒಂದು ಸ್ವಾಭಿಮಾನದ ಜೀವನ ಕಟ್ಟೋದು ಹೇಗೆ? ಅದಕ್ಕೊಂದು ಆಕ್ಷನ್ ಪ್ಲಾನ್ ನೋಡೋಣ ಬನ್ನಿ. ಒಂದು ಗಟ್ಟಿಯಾದ ಸ್ವಾವಲಂಬಿ ಜೀವನಕ್ಕೆ ಇಲ್ಲದೆ ನೋಡಿ ಕೆಲವು ಸಲಹೆಗಳು. ಮೊನೆದು, ಮಾತಾಡೋರು ಮಾತಾಡ್ಲಿ ಬಿಡಿ, ನಮ್ಮ ಫೋಕಸ್ ಕೆಲ್ಸದ ಮೇಲೆ, ಗುರಿ ಮೇಲೆ ಇರ್ಲಿ. ಎರಡನೇದು, ಯಾರಿಂದಲೂ ಸಹಾಯ ಎಕ್ಸ್ಪೆಕ್ಟ್ ಮಾಡಬೇಡಿ, ಆದರೆ ಸಹಾಯ ಮಾಡಿದವರನ್ನ ಯಾವತ್ತೂ ಮರಿಬೇಡಿ. ಸ್ವಾಭಿಮಾನ ಅನ್ನೋದು ಮಾತಲ್ಲಿ ಬರಬಾರ್ದು, ನಮ್ಮ ಕೆಲಸದಲ್ಲಿ ಕಾಣಬೇಕು. ನಮ್ಮ ಗೆಲುವು ನಮ್ಮ ಮಕ್ಕಳ ಎಜುಕೇಷನ್ನಲ್ಲಿ, ನಮ್ಮ ಬಿಸ್ನೆಸ್ನ ಲಾಭದಲ್ಲಿ ಕಾಣಿಸ್ಬೇಕು. ಈ ಸಣ್ಣ ಪುಟ್ಟ ಯೋಚನೆಗಳಿಂದ ಮೇಲೆದ್ದು ಬರಬೇಕು. ನಮ್ಮ ಗುರಿ ಏನಾಗಿರಬೇಕು ಅಂದ್ರೆ, ನಾವು ನಮ್ಮ ಸಮುದಾಯಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ಆಸ್ತಿಯಾಗಬೇಕು. ಕೊನೆಗೆ ಈ ಎಲ್ಲ ಚರ್ಚೆಯ ನಂತರ ನಾವು ನಮಗೆ ನಾವೇ ಕೇಳ್ಕೊಳ್ಳಬೇಕಾದ ಒಂದೇ ಒಂದು ಪ್ರಶ್ನೆ ಇದೆ. ಅದು, ನಾವು ಬರೀ ನಮಗಾಗಿ ಬದುಕಿದ್ವಾ ಅಥವಾ ಇತರರಿಗೂ ಒಂದು ಭರವಸೆಯ ಬೆಳಕಾಗಿ ಬದುಕಿದ್ವಾ? ಈ ಒಂದು ಪ್ರಶ್ನೆ ನಮ್ಮ ಜೀವನದ ದಾರಿಯನ್ನೇ ಬದಲಿಸ್ಬೋದು.